ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಅವಕಾಡೋದು ಮಿಲ್ಕ್ ಶೇಕ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಇನ್ನು ಅವಕಾಡೋ ಅಂತಲೂ ಕರೀತಾರೆ, ಬಟರ್ ಫ್ರೂಟ್ ಅಂತಲೂ ಕರೀತಾರೆ. ಬಟರ್ ಫ್ರೂಟಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಜೀರ್ಣಕ್ರಿಯೆಗೆ ಒಳ್ಳೆಯದು, ಹಾಗೆ ಹಾರ್ಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ಗುಡ್ ಫ್ಯಾಟ್ ಇರುತ್ತೆ. ಪ್ರೆಗ್ನೆನ್ಸಿಲಿ ಇದನ್ನ ತಿನ್ನೋದ್ರಿಂದ ಮಗು ತೂಕ ಕೂಡ ಹೆಚ್ಚಾಗುತ್ತೆ. ಬೋನ್ಸ್ ಹೆಲ್ತ್ಗೂ ಕೂಡ ಒಳ್ಳೆಯದಿದು. ಅವಕಾಡೋ ಯೂಸ್ ಮಾಡಿಕೊಂಡು ಮಿಲ್ಕ್ ಶೇಕ್, ಸ್ಯಾಲಡ್, ಸ್ಯಾಂಡ್ವಿಚ್ ಈ ಥರ ಐಟಮ್ಸ್ನ ಮಾಡ್ಕೊಬೋದು. ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇರೋದ್ರಿಂದ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಇದು ಕಲ್ಸಕ್ಕರೆ ಪುಡಿ, ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಹೇಳಿಬಿಟ್ಟು ನಾನು ಕಲ್ಸಕ್ಕರೆದು ಪುಡಿನ ಹಾಕ್ತಾ ಇದ್ದೀನಿ. ಬೇಕಿದ್ರೆ ಸಕ್ಕರೆ ಅಥವಾ ಕಂಡೆನ್ಸ್ಡ್ ಮಿಲ್ಕ್ನ ಹಾಕೋಬೋದು ಸ್ವೀಟ್ನೆಸ್ಗೆ. 1 ಗ್ಲಾಸ್ ಪ್ಲೈನ್ ಮಿಲ್ಕ್ ಹಾಕ್ತಾ ಇದ್ದೀನಿ. 4 ಗೋಡಂಬಿ ಮತ್ತು 1 ಬಾದಾಮಿ ಹಾಕ್ತಾ ಇದ್ದೀನಿ. ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಥಿಕ್ ಆ್ಯಂಡ್ ಸ್ಮೂತ್ ಪೇಸ್ಟ್ ಆಗಿದೆ ಇದು ನೋಡ್ಬೋದು. ನಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟು ನೀರು ಅಥವಾ ಐಸ್ ಕ್ಯೂಬ್ಸ್ನ ಹಾಕ್ಕೊಬೋದು. 1 ಅವಕಾಡೋಯಿಂದ 3 ಗ್ಲಾಸಸ್ ಥಿಕ್ ಮಿಲ್ಕ್ ಶೇಕ್ ಆಗಿದೆ. ನೀವು ನೋಡ್ಬೋದು ಎಷ್ಟು ಥಿಕ್ಕಿದೆ ಅಂತ ಹೇಳಿ. ಪಿಸ್ತಾ ಗ್ರೀನ್ ಕಲರ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ರ ಮೇಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಸಿಂಪಲ್ ಡ್ರೈ ಫ್ರೂಟ್ಸ್ ಕಟ್ಟೆ. ಇದಕ್ಕೆ 3 ಬಾದಾಮಿ ಮತ್ತು 1 ಗೋಡಂಬಿ ಹಾಕಿ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ. ಅವಕಾಡೋ ಇಡೀ ವರ್ಷ ಪೂರ್ತಿ ಸಿಕ್ಕುತ್ತೆ, ಆದರೆ ಅನ್ಸೀಸನ್ನಲ್ಲಿ ಇದ್ರ ಪ್ರೈಸ್ ತುಂಬ ಜಾಸ್ತಿ ಇರುತ್ತೆ. ಸೀಸನ್ನಲ್ಲಿ ಪ್ರೈಸ್ ನಾರ್ಮಲ್ ಆಗಿರುತ್ತೆ. ಮಿಲ್ಕ್ ಶೇಕ್ ರೆಡಿ ಆಯಿತು.